ಆಲೋಚನೆಗಳನ್ನು ಮಾಡಿರಬೇಕು. ಅಂಥ ಜ್ಞಾನ ಕೊಟ್ರು. ಅದು ಆಶ್ರಮ. ಅದು ಅಲ್ಲಿ ಯಾವುದಿರಲಿಲ್ಲ, ವ್ಯವಹಾರ ಇರಲಿಲ್ಲ. ಎಲ್ಲರೂ ಕೂಡಿ ಉಣ್ಣೋದದ, ಎಲ್ಲರೂ ಕೂಡಿ ತಿನ್ನೋದದ, ಎಲ್ಲರೂ ಕೂಡಿ ಬದುಕೋದದ, ಆನಂದವಾಗಿ ದುಡಿಯೋದದ, ಜ್ಞಾನದ ಮಾತುಗಳನ್ನು ಮೆಲುಕು ಹಾಕೋದದ. ಇದು ಜೀವನ. ಅಂಥ ಬದುಕನ್ನು ಸಾಗಿಸಿದಂಥ ಅನೇಕ ಜನ ಹಿಂದೆ ಋಷಿಗಳಾಗಿ ಹೋದರು. ಹಾಗೆ ಒಬ್ಬ ಶಿಷ್ಯ ಒಬ್ಬ ಗುರು ಮಿಲನ ಆದ ಬಳಿಕ ಮೊದಲನೇ ಮಾತು ಅದು ಸಂತೋಷದ ಮಾತು. ಗುರುಗಳಿಗೆ ಅಷ್ಟು ಸಂತೋಷ. ಒಬ್ಬ ಬಂದಾನ, ಅವನಲ್ಲಿ ಹಸಿವಾದ, ಅವನಲ್ಲಿ ಪಿಪಾಸೆ ಅದ, ಜ್ಞಾನದ ಬಯಕೆ ಅದ. ಸಾಕಲ್ಲ, ಯಾವ ಜಾತಿ ಅವ ತಗೊಂಡು ನಮಗೇನು ಮಾಡೋದು? ಶಿಷ್ಯ ಯಾರಾದ್ರೇನಾಯ್ತು, ಗುರು ಯಾರಾದ್ರೇನಾಯ್ತು ಹೇಳಿ? ಊರಿಂಗೆ ದಾರಿಯನು ಯಾರು ತೋರಿದಡೆ ಏನು, ಸಾರಾಯದ ನಿಜ ಪದವ ಅರುಹುವ ಗುರು ಯಾರಾದಡೇನು. ಸರ್ವಜ್ಞ ಜ್ಞಾನವನ್ನು ಕೊಡುವಂಥ ಮನುಷ್ಯ ಯಾವಂತ ನೋಡಬೇಡಿ. ಗುರುಗಳಿಗೆ ಹೇಳಿದ್ರು, ಶಿಷ್ಯ ಬರ್ತಾನೆ, ಜ್ಞಾನವನ್ನು ಪಡಿಬೇಕಂತ ಬರ್ತಾನೆ, ಅವನ ಜಾತಿ ಮತ ಏನು ನೋಡ್ಲಿಕ್ಕೆ ಹೋಗಬೇಡ. ಅವನ ಕಿಸೆದ ಕಡೆ ನೋಡಬೇಡ, ಅವನ ಎದೆಯ ಕಡೆ ನೋಡು. ಅವನಲ್ಲೇ ಹಸಿವದ, ಜ್ಞಾನದ ಹಸಿವಾದ ನೋಡೊಂದಿಷ್ಟು. ಹಾಗ ಗುರು, ಹಾಗ ಶಿಷ್ಯ. ಈಗ ಶಿಷ್ಯನ ಪ್ರಶ್ನೆ ಬದುಕನ್ನು ಕುರಿತು. ಆವಾಗ ಗುರು ಹೇಳ್ತಾನೆ, ನೋಡು ಬದುಕು ಬಹಳ ಚೆನ್ನಾಗದ, ಇದನ್ನು ಸಮೃದ್ಧ ಮಾಡಬೇಕಂತ ನೀನು ಏನು ಇಚ್ಛೆ ಪಟ್ಟಿಯಲ್ಲ, ಇದು ಬಹಳ ಅದ್ಭುತ. ಬೇಕು ಮನುಷ್ಯನಲ್ಲಿ ಇದೊಂದು ಬದುಕನ್ನು ಚಂದ ಮಾಡಬೇಕು ಅಂತ ಇಚ್ಛೆ ಬೇಡೇನು? ಬದುಕನ್ನು ಹಾಳು ಮಾಡಬಾರದು, ಬದುಕನ್ನು ಚೆಲ್ಲಾಡಬಾರದು, ಬದುಕನ್ನು ಶೃಂಗರಿಸಬೇಕು, ಅದನ್ನು ಅಷ್ಟು ಸುಂದರಗೊಳಿಸಬೇಕು. ಈಗ ಅದಲ್ಲ, ಇಲ್ಲೊಂದಿಷ್ಟು ಕಟ್ಟೆ ಅದ, ಕಟ್ಟಿ ಮೇಲೆಲ್ಲ ಚಂದ ಸ್ವಚ್ಛ ಅದನ್ನು ಸ್ವಚ್ಛ ಮಾಡ್ಯಾರ, ಹುಡುಗ್ಯಾರ ಹಾಸ್ಯಾರ, ಸುಂದರವಾಗಿ ಟೇಬಲ್ ಇಟ್ಟಾರ, ಇದರ ಮೇಲೆ ವಸ್ತ್ರ ಹಾಕ್ಯಾರ, ಹೂಗಳನ್ನು ಸುಂದರವಾಗಿ ಹೊಂದಿಸಿಟ್ಟಾರ. ಅಲ್ಲೇನು ಎಷ್ಟು ಚಂದ ಕಾಣಿಸ್ತದೆ. ನೀವು ಬರೋದ್ರಾಗ ಎಲ್ಲ ಕಡೆ ಹಿಂಗೆ ಕಸ ಚೆಲ್ಲಿದ್ರೆ ಏನು ಮಾಡ್ತಿದ್ರಿ? ಕೂಡ್ಲಿಕ್ಕೆ ಆಗ್ತದೇನು? ಬದುಕಂದ್ರೆ ಹೆಂಗಿರಬೇಕು? ಇರೋದೇ ಸ್ವಚ್ಛ ಮಾಡಿಕೊಂಡು ಚೆಂದಾಗಿ ಬಾಳಬೇಕು, ಬದುಕಬೇಕು. ಸ್ವಚ್ಛ ಮಾಡಿಕೊಂಡು ಬದುಕನ್ನು ಎದಕ್ಕರೆ ಹಾಳು ಮಾಡಬಾರ್ದು, ಎದಕ್ಕರೆ ಹಾಳು ಮಾಡ. ಹಾಗೆ ಬದುಕಿನ ಮಹತ್ವ ತಿಳಿದು ನಮ್ಮ ಬದುಕನ್ನು ಸಮೃದ್ಧವಾಗಿ ಬದುಕನ್ನು ಸಮೃದ್ಧಗೊಳಿಸಬೇಕು, ಸುಂದರಗೊಳಿಸಬೇಕು, ಅದಕ್ಕೆ ಒಂದಿಷ್ಟು ಅಲಂಕಾರ ಮಾಡಬೇಕು. ಆವಾಗ ಬದುಕು ನಮಗೆ ಸಂತೋಷ ಕೊಡೋದು. ಹಂಗಾಗಬೇಕಲ್ಲ, ಅದು ಬಹಳ ಮಹತ್ವದ್ದು. ಬದುಕನ್ನು ಚೆಲ್ಲಾಡಬಾರದು, ಎದಕ್ಕರೆ ಹಾಳು ಮಾಡಬಾರದು. ಅದು ಒಮ್ಮೆ ಹೋಯಿತು, ಹಾಳಾಯಿತು ಅಷ್ಟು. ಬದುಕು ಬಂದಿರೋದು ಅದಕ್ಕಾಗಿ ಅಲ್ಲ, ಹಾಳು ಮಾಡೋದಕ್ಕಾಗಿ ಅಲ್ಲ. ಏನೋ ಒಂದು ಕತೆ ಹೇಳುವುದಲ್ಲೇ, ಒಬ್ಬ ಹೊಲ ಕಾಯ್ತಿದ್ದ. ಅದು ಇದೇ ಕಾಲ, ಸುಮಾರು ಫೆಬ್ರವರಿ ತಿಂಗಳು, ಎಲ್ಲ ತೆನಿ ಬಂದಿದ್ದು. ಹಕ್ಕಿ ಕಾಯ್ತಿದ್ದ. ಇದರ ಮೇಲೆ ನಿಲ್ಲೋದದ, ಎದ್ರ ಮೇಲೆ ಅಟ್ಟದ ಮೇಲೆ ನಿಲ್ಲೋದದ, ಕವಣಿ ಹೊಡೆದು ಕಾಯ್ತಿದ್ದ. ಎದುರಿಗೆ ದೊಡ್ಡದೊಂದು ಹೊಳಿ, ಆಳವಾದ ನೀರ. ಆ ಕಡೆ ಮುಖ ಮಾಡಿ ಇದು ಹೊಡಿತಿದ್ದ. ಅಲ್ಲಿ ಹಕ್ಕಿಗಳು ಬಂದು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟೆಲ್ಲ ಕೂಡ್ತಿದ್ದು.
ಅವುಗಳನ್ನು ಚದುರಿಸೋದಕ್ಕಾಗಿ ಕವಣಿಯೊಳಗೆ ಕಲ್ಲು ಹಾಕಿ ಹೊಡಿತಿದ್ದ. ಅವ ಕಲ್ಲು ದಿವಸ ತರಬೇಕಲ್ಲ. ಆ ದಿವಸ ಏನಾಯಿತು ಅಂದರೆ ಕಲ್ಲು ತರಕ್ಕೆ ಹೋದ. ಹೊಳೆ ದಂಡೆ ಭಾಳ ದೂರ ಹೋದ. ಚಲೋ ಕಲ್ಲು ಸಿಕ್ಕು ಅವನಿಗೆ, ಬೆಸ್ಟ್ ಕಲ್ಲು ಸಿಕ್ಕು. ಅವನಿಗೆ ಆನಂದ ಆಯಿತು. ತೊಗೊಂಡು ಬಂದು ಒಂದಿಷ್ಟು ಇಟ್ಟ, ಒಂದು 100 ಕಲ್ಲು ಇಟ್ಟ. ಆವಾಗ ಮುಂಜಾನೆ ಏನು ಶುರು ಮಾಡ್ದ ಹೊಡ್ಯಾಕ, ಬೀಸಿ ಹೊಡಿತಿದ್ದ. ಕಲ್ಲುಗಳೆಲ್ಲ ಹೋಗಿ ದೂರ ಹೋಗಿ ಹೊಳ್ಯಾಗ ಬೀಳ್ತಿದ್ದು. ಹಿಂಗೆ ಸಾಯಂಕಾಲ ತನಕ ಹೊಡೆದ. ಕೊನೆಗೆ ಇನ್ನೊಂದು ಕಲ್ಲು ಉಳಿದಿತ್ತು, ಅದನ್ನು ತಗೊಂಡು ಹೊಡಿಬೇಕು ಅನ್ನೋದರಾಗ ದಾರಿಯಿಂದ ಒಬ್ಬ ಮನುಷ್ಯ ವಿಶ್ವಕರ್ಮಿ ಆತ. ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳ ಬೆಲೆಯನ್ನು ತಿಳಿದುಕೊಂಡಿರುವಂಥ ಒಬ್ಬ ಮನುಷ್ಯ ಹಿಂಗೆ ಹೊರಟಿದ್ದ. ದೊಡ್ಡ ವ್ಯಾಪಾರಿ. ಇವನ ಹಿಂಗೇನು ಕಲ್ಲು ಇಡ್ತದ್ದ ನೋಡ್ದ. ಸ್ವಲ್ಪ ತಡಿ ಅಂದ. ಈತನ ಸಮೀಪಕ್ಕೆ ಬಂದ. ಯಾಕೆ ಅಂತ ಕೇಳ್ದಿವ. ಆ ಕಲ್ತ ಒಂದಿಷ್ಟು ಅಂದ. ಕಲ್ಲು ಕೊಟ್ಟ. ಆತ ಕೇಳ್ದ, ಏನು ಎಂಥ ಅದ್ಭುತ ಕಲ್ಲ ಇದು. ಇದು ಕಲ್ಲಲ್ಲ, ಇದು ರತ್ನ. ಇದರ ಬೆಲೆ ಬಹಳ. ಇದನ್ನು ಕೊಡ್ತೀಯನ್ ನನಗೆ ಅಂದ. ಅವಾಗ ಅವ ಅಂದ, ಇಂಥ ರಗಡ್ ಬಗದೀನಿ ಅಂದ. ಅಲ್ಲ ಒಗದಿ ಸರಿ, ಈ ಕಲ್ಲಿನ ಬೆಲೆ ನಿನಗೆ ಗೊತ್ತೇನು ಅಂದ. ಈ ಒಂದು ಕಲ್ಲಿನ ಬೆಲೆ 1,00,000. ಅವಾಗ ಗಾಬರಿ ಆದವ. ಇಂಥವ್ 100 ಒಗದೆ ಅಂದ. ಅದೇ ತಿಳಿಲಾರ್ದಕ್ಕೆ. ತಿಳಿದ್ರೆ ಮನುಷ್ಯ ಶ್ರೀಮಂತ, ತಿಳಿದೇ ಇದ್ದರೆ ದರಿದ್ರ ಅಷ್ಟು. ಬೇಸಿ ಕಲ್ಲು ಒಗದಾನ. ಅವು ಹೋಗಿ ಹೊಳ್ಯಾಗ ಎಲ್ಲೋ ಬಿದ್ದು ಹೋಗಿ, ಅವು ದೊಡ್ಡ ಹೊಳೆ. ಅದು ನಿಮ್ಮ ಕೃಷ್ಣಾದಂಥ ದೊಡ್ಡದಲ್ಲ, ಅಮೆಝಾನದಂಥದ್ದು. ಅದು 8 ಮೈಲ್ ಕಿಲೋಮೀಟರ್ ಹಿಂಗಾಗಲ್ಲ. ಅಂತಲ್ಲಿ ಒಗದಾನ. ಇನ್ಯಾವಾಗ ಸಿಗ್ತಾವ? ಸಿಕ್ಕಾಗ ಅದರ ಬೆಲೆ ಗೊತ್ತು ಮಾಡಿಕೊಂಡು ಬಳಸದೇ ಇದ್ದರೆ ಮನುಷ್ಯ ಬಡವನಾಗ್ತಾನ. ಹಾಗ ನಮ್ಮ ಜೀವನದ ಒಂದೊಂದು ಕ್ಷಣಗಳದಾವಲ್ಲ, ಒಂದೊಂದು ರತ್ನ ಇದ್ದಂಗದ. ಒಂದೊಂದು ಕ್ಷಣ. ಎಂದು ಯಾವ ವಾರ? ಮಂಗಳವಾರ ಒಂದು ರತ್ನ ಇದು. ಬೆಳಗಿನಿಂದ ಮಲಗೋದು ಒಳಗಾಗಿ ಇದನ್ನು ಚೆನ್ನಾಗಿ ಬಳಸೋದದೆ, ಇದನ್ನು ಅನುಭವಿಸೋದದೆ, ಇದನ್ನು ತುಂಬೋದದೆ, ಇದರಿಂದ ಸಂತೋಷದಿಂದ ತುಂಬೋದದೆ. ಇದನ್ನು ಎಲ್ಲರೇ ಚೆಲ್ಲಾಡು. ಕ್ಷಣಗಳನ್ನು ಹಿಂಗೆ ಒಗಿಬಾರ್ದು. ಬರೇ ಒಂದಿಷ್ಟು ಒಂದು ಹಕ್ಕಿ ಹೊಡ್ಯಾಕ ಒಗಿಬಾರ್ದು ಅಷ್ಟು. ಚೆಲ್ಲಾಡಬಾರ್ದು. ಕುಂತ ಅವನೇ ಒಕ್ಕಲಿಗ, ಏನಾಯ್ತಲ್ಲ ನಾ ಎಷ್ಟು ಹಾಳು ಮಾಡಿಕೊಂಡೆ ಅಂತ ಕುಂತ. ಇನ್ನ ಕುಂತಾನಲ್ಲೇ, ಎಟ್ಟು ಹೋಯಿತು ಅಂತ. ಹೋಗ್ಯದ ಇನ್ನೇನದ ಹೋಯಿತು ಅಷ್ಟೆ. ಹಂಗೆ 70 ವರ್ಷ ಆಗ್ಯಾವ, 80 ವರ್ಷ ಆಗ್ಯಾವ, ಹೆಂಗೋ ಬದುಕೇವಿ. ಹೋಗ್ಯದ, ಇನ್ನೇನು ಮಾಡೋಕ್ಕಾಗತ್ತೆ? ಎಂಥ ಸುವರ್ಣ ಕ್ಷಣ. ಆ ಕ್ಷಣಗಳನ್ನು ಜಗಳ ಮಾಡೋದಕ್ಕೆ, ಬಡದಾಡೋದಕ್ಕೆ, ವ್ಯಸನಕ್ಕೆ, ಇದಕ್ಕೆಲ್ಲ ನಾವು ಹಾಳು ಮಾಡಿಬಿಟ್ಟಿವಿ. ಅಲ್ಲೊಂದಿಷ್ಟು ಚೆಲ್ಲದೇವಿ, ಬಾರ್ನಾಗ ಹೋಗಿ ಒಂದಿಟ್ಟು ಚೆಲ್ಲದೇವಿ, ಇಲ್ಲೇನು ಒಂದಿಟ್ಟು ಕೋರ್ಟ್ನಾಗ ಹೋಗಿ ಚೆಲ್ಲದೇವಿ. ಬಡ್ದಾಡಿ ಅಲ್ಲಿಷ್ಟು ಚೆಲ್ಲಿ, ಇಲ್ಲಿಷ್ಟು ಚೆಲ್ಲಿ, ಅಲ್ಲಿಷ್ಟು ಚೆಲ್ಲಿ, ಏನು ಉಳೀತು? ಏನಿಲ್ಲ. ಬಂದೇವಿ, ಸತ್ಸಂಗಕ್ಕೆ ಬಂದೇವಿ,
ಬರುವುದರಾಗ ಪ್ರಾಣ ಹೋತು. ಏನರೇ ಕೊನೆ ಕ್ಷಣ ಸುಂದರ ಮಾಡಬೇಕಂತ ಬಂದ, ಬರುವುದರಾಗ ಹೋಯ್ತು. ಕೂತು ಇನ್ನೇನು ಸತ್ಸಂಗ ಮಾಡ್ತಾ ಇದ್ದು ಮಾಡಬೇಕಾಗಿತ್ತು, ಅಟ್ರಾಗ ಎದೆ ಹೇಳ್ತು ಮುಗಿದದ ನಂದು ಮುಗೀತು, ನನ್ನ ಕೊನೆ ಕ್ಷಣ, ಹಾರ್ಟ್ ಫೇಲ್ ಎಲ್ಲದ. ಅದಕ್ಕೆ ಏನು ಒಂದು ಸುಂದರ ಅವಕಾಶ ನಮಗೆ ದೊರೆತದ, ಅಪಾರ್ಚುನಿಟಿ ಗೋಲ್ಡನ್. ಇದೊಂದು ಸುವರ್ಣದ ಅವಕಾಶ. ಅಂಥದ್ರಾಗ ಇಷ್ಟೆಲ್ಲ ದೇವರು ನಮಗೆಲ್ಲ ಕೊಟ್ಟಾನ. ಒಳ್ಳೆ ಹೊಳಿ ಕೊಟ್ಟಾನ, ನೀರು ಕೊಟ್ಟಾನ, ಇಷ್ಟೆಲ್ಲ ಭೂಮಿ ಕೊಟ್ಟಾನ. ಇದನ್ನೆಲ್ಲ ತಗೊಂಡು ಎದಕ್ಕರೆ ಬಳಸೋದಕ್ಕಿಂತ ಒಂದಿಷ್ಟು ಆನಂದಕ್ಕಾಗಿ ಬಳಸೋದು, ಆನಂದಕ್ಕಾಗಿ ಬಳಸೋದು. ನಮ್ಮ ಜೀವನವೂ ಸಂತೋಷದಿಂದ ತುಂಬಬೇಕು, ಇನ್ನೊಬ್ಬರ ಜೀವನವೂ ಸಂತೋಷದಿಂದ ತುಂಬಬೇಕು. ಹಂಗೆ ಸಂತೋಷ ತುಂಬುವಂಗೆ ಮಾಡೋದು, ಅದು ಕೆಲಸ ನಾವು ಮಾಡಬೇಕಾದದ್ದು. ಅದಕ್ಕೆ ನಮ್ಮ ಜೀವನದ ಕ್ಷಣ ಕ್ಷಣ ಅನ್ನುವ ರತ್ನಗಳನ್ನು ಎಲ್ಲರೇ ಚೆಲ್ಲಬಾರದು, ಅವುಗಳನ್ನು ಚೆನ್ನಾಗಿ ಬಳಸಿಕೊಳ್ಳೋದದೆ. ಅದಕ್ಕಾಗಿ ಗುರು ಹೇಳ್ತಾನೆ, ಜೀವನ ಬಹಳ ದೊಡ್ಡದು, ಇದನ್ನು ಮೊದಲು ತಿಳ್ಕೋ. ಜೀವನ ಬಹಳ ಅಮೂಲ್ಯ, ಇದರಂಥ ವಸ್ತು ಯಾವುದೂ ಇಲ್ಲ. ಜೀವನದಷ್ಟು ಅದ್ಭುತವಾದ ವಸ್ತು ಯಾವುದೂ ಇಲ್ಲ. ಇಡೀ ಜಗತ್ತೇ ಒಂದು ಪರಡಿಯೊಳಗೆ, ನಮ್ಮ ಬದುಕೇ ಒಂದು ಪರಡಿಯೊಳಗೆ. ಅಷ್ಟಿದಕ್ಕೆ ಬೆಲೆ. ಯಾಕೆ? ಇದು ಹೋಯಿತು ಅಂದರೆ ಏನದು? ಏನೂ ಇಲ್ಲ. ಬದುಕೇ ಹೋದ ಬಳಿಕ ಇನ್ಯಾವ ಕೋಟಿ, ಇನ್ಯಾವ ಅಬ್ಜ, ಇನ್ನೇನದ? ಬದುಕಿರೋವರೆಗೆ ಮಸ್ತ್ ಇರ್ತದೆ ಜಗತ್ತ. ಬದುಕಿಗೆ ಬಹಳ ಬೆಲೆ ಅದ. ಶಿಷ್ಯನೇ, ಬದುಕನ್ನು ಪ್ರೀತಿಸುವಂದಿಷ್ಟು. ಇಂಥ ಬದುಕು ಶ್ರೇಷ್ಠವಾಗಬೇಕಾದರೆ, ಇದರ ಅನುಭವ ಬರಬೇಕಾದರೆ, ಇದು ಶೃಂಗಾರಗೊಳ್ಳಬೇಕಾದರೆ, ಇದು ಸುಂದರ ಆಗಬೇಕಾದರೆ ಅದಕ್ಕೊಂದಿಷ್ಟು ಜ್ಞಾನ ಬೇಕು. ಅದಕ್ಕೆ ಒಳ್ಳೆಯ ಜ್ಞಾನ ಬೇಕು ಶಿಷ್ಯನೇ. ಆ ಜ್ಞಾನಕ್ಕೆ ಸುಂದರ ಜ್ಞಾನ, ಅಧ್ಯಾತ್ಮ ಜ್ಞಾನ ಅಂತ ಕರೀತಾರೆ. ಕ್ಷೇತ್ರಜ್ಞ ಯೋಗ, ಕ್ಷೇತ್ರಜ್ಞ ಜ್ಞಾನ ಇದು ಬೇಕು. ಮನುಷ್ಯನಿಗೆ ಜ್ಞಾನ ಬೇಕು. ಅಂಥ ಜ್ಞಾನವನ್ನು ನೀನೀಗ ಪಡೆಯಬೇಕು. ನಿನ್ನ ಜೀವನ ಇದು ಶ್ರೀಮಂತ ಆಗಬೇಕಾದರೆ. ಆವಾಗ ಶಿಷ್ಯ ವಿನಂತಿ ಮಾಡಿದ, ಗುರುಗಳೇ, ಅದಕ್ಕಾಗಿಯೇ ನಾನು ಇಷ್ಟು ದೂರ ಬಂದಿದ್ದು. ಹೇಳಿ, ಆ ಜ್ಞಾನವನ್ನು ನಾನು ಈಗ ಪಡೆಯಬೇಕಲ್ಲ. ಹೇಳಿ, ಯಾವ ಜ್ಞಾನವನ್ನು ಪಡೆದರೆ ನನ್ನ ಬದುಕಿನ ಕ್ಷಣ ಇದು ರತ್ನ ಕ್ಷಣವಾಗ್ತದೆ? ಅಂಥ ಜ್ಞಾನವನ್ನು ತಾವು ನೀಡಿ ಅಂತ ಪ್ರಾರ್ಥನೆ ಮಾಡಿದ. ಗುರು ಉತ್ತರಿಸ್ತಾನೆ, ಧರ್ಮದ ಶಟಸ್ಥಳ ಧ್ವಜಾರೋಹಣ ಮಾಡುತ್ತಿದ್ದಾರೆ ಪೂಜ್ಯರಾದ ವಚನ ಪಿತಾಮಹ ಪಾಘು ಹಳಕಟ್ಟಿಯವರು, ರೆವರೆಂಟ್ ಉತ್ತಂಗಿ ಚನ್ನಪ್ಪನವರು, ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪನವರು ಹಾಗೂ ಸ್ವಾಮಿಗಳು. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು, ಮೆರೆಯುತ್ತಿದೆ ಮೆರೆಯುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು, ಮೆರೆಯುತ್ತಿದೆ ಮೆರೆಯುತ್ತಿದೆ. ವಿಶ್ವಜೀವರನು ತನ್ನಯ ಗರ್ಭದಿ ಹೊತ್ತ ಬಸವಧ್ವಜವು ಹಾರುತ್ತಿದೆ. ವಿಶ್ವಜೀವರನು ತನ್ನಯ ಗರ್ಭದಿ ಹೊತ್ತ ಬಸವಧ್ವಜವು ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ, ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು.